ಮತ್ತೆ ಬುಕ್ ಇಲ್ಲ ಅಂತಂದ್ರೆ ಎಂತ ಕೊಡ್ಬೇಕು? ಬ್ಯಾಂಕಲ್ಲಿ ಐತಲ್ಲ ಸ್ಟೇಟ್ಮೆಂಟ್ ಇರ್ತೈತಲ್ಲ ಅಲ್ಲಿಂದ ತೆಗಿಸಿ ಎಲ್ಲ ಇರುತ್ತೆ. ಇವಾಗ 9 ವರ್ಷ 10 ವರ್ಷದಿಂದ ಮೆಂಬರ್ ಆಗಿ ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ. ಅದರ ಕಮಿಟ್ಮೆಂಟ್ ಗಳನ್ನ ನಾವು ತಗೊಂಡಿದ್ದೀವಿ. ನಮಗೆ ಬೇಕು ಅಂತ ನಾನು ತಗೊಂಡಿದ್ದೀನಿ. ನೀವು ಅವತ್ತು ಸಾಲ ತಗೊಳ್ಳೋಕೆ ಏನ್ ಹೇಳಿದಿರಿ? ನಾನು ಹೊರಗಡೆಯಿಂದ ಬಡ್ಡಿ ತಗೊಂಡು ಬಂದಿದ್ದೀನಿ ಮೇಡಮ್, ಬಡ್ಡಿ ಅಲ್ಲಿ ಜಾಸ್ತಿ ಬೇರೆ ಯಾರಿಲ್ಲ ಆಯ್ತಾ? ಆತರ ಯಾರು ಇಲ್ಲ. ಕಾಲು ಕೈ ಹಿಡಿಯೋರು ಯಾರು ಇದಾರೆ? ನಾವ್ ಹಿಡಿದೀವಿ ಪಿಂದ ಅದೆಲ್ಲ ವ್ಯವಹಾರದಲ್ಲಿ ಬರೋದಿಲ್ಲ. ಎಂತ ಮಾತಾಡ್ತೀನಿ ಇನ್ನಿನ್ನ 30 ಮಂದಿ ಕರ್ಕೊಂಬ ಮಾತಾಡೋಣ. ಇವತ್ತು 30 ಮಂದಿ ಕರ್ಕೊಂಬ 10 ಗಂಟೆ ಈ ಎಲ್ಲ ಸಮಸ್ಯೆಗಳನ್ನ ನೀವು ಲೋನ್ ತೆಗಿಯುವ ನೈಟ್ ಯಾವಾಗ ಬಂದಾಗ ನನಗೆ ಲೋನ್ ತೆಗಿಯುವಾಗ ಕ್ಲಿಯರ್ ಮಾಡಿಕೊಡ್ಬೇಕು. ಇಷ್ಟು ವರ್ಷ ಸರ್ವಿಸ್ ಅಲ್ಲಿಗೆ ನಾವೇನಿದ್ರು ವಾರ ವಾರ ಕಟ್ಕೊಂತ ಹೋಗ್ರಿ ಅಂತ ಹೇಳಕ್ ಬಂದಿದೆ. ಅದು ನಿಮಗೆ ದಾಖಲಾತಿ ಕೂಡ ಇದೆ ಅಂತ ಹೇಳಕ್ ಬಂದಿದೆ. ಸಂಜೆ ತಂದಿರ ನಾಳೆ ಇಟ್ಟು ತಂದಿರ 8 ದಿನ ಬಾ, 15 ದಿನ ಬಿಟ್ಟು ಬಾ, ತಿಂಗಳು ಬಿಟ್ಟು ಬಾ. ಆಯ್ತಾ? ಇದೇ ಮಾತು ಬಿಟ್ಟು ನಾನು ಬೇರೆ ಈ ಮುಂಜಾನೆ ಬಂದಾಗ ಬಂದ್ರೆ ಆಗೋಯ್ತು. ನಿನ್ನ 15 ಮಂದಿ ಕರ್ಸದ ಅವಶ್ಯಕತೆ ಇತ್ತ ರಾತ್ರಿ. ನಿನ್ನಾಗ ನಮ್ಮ ಮಂದಿ ಯಾರಾದಾರ ಅವ್ರಿಗೂ ಫೋನ್ ಹತ್ತು ಸಂಘದ ಕಡೆ ಈಗ ಮರ್ಯಾದಕ್ಕೆ ಹೆಂಗ್ ಕೊಡ್ತಾವ? ಏನಂತ ಹೇಳಿದ್ರಿ? ಆಯ್ತು, ನೀವ್ ಏನ್ ಮಾಡ್ಕ್ಯಾರ ನಾ ಗುಂಪ್ನವನೇ, ನಾನು ಗುಂಪ್ನವನೇ, ಆ ಬುಕ್ದಾಗಿರೋನೆ. ಮತ್ತೆ ಯಾರು ನಂಬಿ ಕೊಟ್ರಿ? ಇವಾಗ ನಾಮಿನ್ ನಂಬಿ ಕೊಟ್ರಿ, ನಾಮಿಲ್ಲಾರು ಕೊಟ್ಟಿರ? ಹೇಳುದು ಏನಂತ ಹೇಳಿದ್ರೆ, ನಿಮ್ಮಲ್ಲಿ ನಾವು ವಸೂಲಾತಿಗೆ ಬಂದದಲ್ಲ, ನಿಮ್ಮಲ್ಲಿ ಮಾತಾಡ್ತೀವಿ. ಅಲ್ಲ, ನಿನ್ನೆ ಮಾತಾಡಿ ಕಳಿಸಿ ಬಗೆಹರಿಸಿ ಏನ ಮಾಡ್ಬೇಕು, ಕಟ್ಬೇಕಂತಾನೆ ಇತ್ತು ನಮ್ಗೆ. 15 ಮಂದಿ ಸ್ಟಾಪ್ ಕರ್ಸೋದು 15 ಜನ. ಈಗ ಅವರು ನಿನ್ನೆ ನೈಟ್ 10 ಮಂದಿ ಮೇಲೆ ಬಂದಾರ ಮೇಡಮ್. ಅಲ್ಲದವ್ರು ಕೇಳಲ್ಲ ಅಂದ್ರೆ ಯಾರು ಅವ್ರು ಬಂದಾರ? ನಿನ್ನೆ ಬಂದ ಮತ್ ಮೆಂಬರ್ಗಳು ಎದಕ್ ಬರ್ಬೇಕು ಅಷ್ಟು ಮಂದಿ? ಏನಿತ್ತು ರಾತ್ರಿ ಹೊತ್ತು ಬರಕ್ಕೆ? ಇಷ್ಟೊತ್ನಾಗ ಇವಾಗ ಬೆಳಿಗ್ಗೆ ಬಂದ್ರೆ ಬರ್ಬೋದಿತ್ತಿಲ್ಲ. ನಿನ್ನೆ ಹೋಯ್ತ್ರಿ ನಿಮ್ದು. ನಿನ್ನೆ ಅಷ್ಟು ಮಂದಿ ಕರೆಸಿದಾಗ ಹೋಯ್ತು ನಮ್ದು. ಬರಲ್ಲ ಅಲ್ಲಿ ಮಾತಾಡ ನಿನ್ನೇನ್ ಕೊಡ್ತಂದಿದ್ರ ಅಂಬರೀಷನ? ಅದೆಲ್ಲ ಕತ್ತೆ ಕಟ್ಟಬೇಡ, ನನಗೆ ಬುಕ್ಕ ಕೊಡ. ಬುಕ್ ಅದು ಕಿರಣ್ ಚೀಟಿ ನಂತರ ಬೇಡ, ಕಿರಣ್ ಚೀಟಿ ನಂತರ ಬೇಡ. ಅದು ನಡೆಯಲ್ಲ. ಬ್ಯಾಂಕ್ ಟು ಬ್ಯಾಂಕ್ ರಿಸಿಪ್ಟ್ ಅದು ಯಾವಾಗ ಇರ್ತದ? ಈಗಿಲ್ಲ. ಈಗ ಇದೆ. ಈಗಿಲ್ಲ ಮಾಡಕ್ಕಾಗಲ್ಲ. ಇಲ್ಲ ಮೇಡಮ್, ಬರೋದು ಯಾವಾಗ ನಿನ್ನೆ ಇರ್ತಾವ. ನಿನ್ನೆ ಎಲ್ಲ ತೆಗೆದ್ರಂದ್ರೆ ನಾನು ತೆಗಿಯಕ್ಕೆ ನಿಂತ್ಕೊಂಡಿನಿ. ಅದು ಇನ್ನು ಒಂದಕ್ಕೆ ಹೋಗಿ 12 ಆಗುತ್ತೆ ಅಷ್ಟೇ. ಮೇಡಮ್ ಮುಗಿತು. ನಿನ್ನೆ ನಾನು ಮಾತ್ರ 1 ರೂಪಾಯಿ ಕಟ್ಟಲ್ಲ, ಸಾಕ್ತಿಲ್ಲ ಮಾತು. ಬ್ಯಾಂಕ್ ಟು ಬ್ಯಾಂಕ್ ನೀವು 10 ಜನ ಇಲ್ಲ 20 ಜನ ಬನ್ನಿ. ಮಾತಾಡ್ಲಿಕ್ಕೆ ಅವಕಾಶ ಇಲ್ಲದ ಮಾತೇನದು? ಮಾತಾಡ್ಲಿಕ್ಕೆ ಅವಕಾಶ ಇಲ್ಲದ ಮಾತೇನು? ನಾವೆಲ್ಲ ವ್ಯವಸ್ಥೆಯನ್ನು ಪಡ್ಕೊಂಡು ನಮ್ಮನ್ನು ಈಗ ಡಿಲೀಟ್ ಮಾಡೋದಂದ್ರೆ ಸರಿ. ನೀವು ರೆಕಾರ್ಡ್ ಮಾಡಿ. ಇಲ್ಲ ಮಾಡಕೈತೀನಿ, ಯಾಕಂದ್ರೆ ಮಾಡಕೈತೀನಿ. ಇಲ್ಲ ನಿನ್ನೆ ರಾತ್ರಿ ಟೈಮ್ ಟು ಟೈಮ್ ಇಲ್ಲಾರ ಬಂದಾರ ಅಂದ್ಮೇಲೆ ಆಗೋಯ್ತು ಮಲನ. ನಿನ್ಗೆ ಹಾಕೊಡ, ಇನ್ವಾಲ್ ಹಾಕೊಡ. ವಿಷಯ ಹೇಳ್ಬೇಕಂತ ಇದ್ರಾಗ ನೀವು ಇನ್ವಾಲ್ ಹಾಕೊಡ ಮಲನ. ವಿಡಿಯೋ ಮಾಡ್ಬಿಡ ಅಂತ ಹೇಳಕ್ ಇಲ್ಲ ಮಾಡೋಣ. ಹಂಗೆಲ್ಲ ವಿಡಿಯೋ ಮಾಡ್ಲಿ, ಹಂಗೆಲ್ಲ ಮಾತಾಡೋದು ನಮ್ಗೆ ಕೇಳ್ಬೇಕಲ್ವಾ? ಅಷ್ಟೇ. ಕೇಳಿದವ್ರು ಲೋನ್ ಕೇಳಿದವ್ರು ಅವರಲ್ವಾ? ಅವ್ರ ಕಷ್ಟಕ್ಕೆಲ್ಲ ತಗೊಂಡಿದಾರಲ್ಲ, ಈಗ ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ನಿನ್ನೆ ಕೊಡ್ತಂತ ಹೇಳಿರಿಲ್ಲ? ಅಕೌಂಟ್ ಬೇಕು ಕುಂತ ಮಾಡೋ ಏನು ಅವಶ್ಯಕತೆ ಇಲ್ಲ. ನಿನ್ನ ನೈಟ್ ಎಲ್ಲ ಕುಂತ್ಕೊಂಡ ಬರೀ ಅದನ್ನ ಮಾಡಮ್ಮ ಕೆಲಸ ಮಾಡೋ ಕೆಲಸ. ಒಳ್ಳೆ ಮನೆ ಅವ ಮಾತ ಅವಕೈತಿ ಏನೈತಿ? ನಿನಗೆ ಡಿಸ್ಟರ್ಬ್ ಮಾಡಕ್ ಬರ್ಲಿಲ್ಲ. ಇಲ್ಲಿ ಬರೀ ಅದ ಚಿತ್ರ ಆದ್ರೆ ನನಗೆ ಇಡಲ್ಲ.
ಅವ್ನು 100 ಕೆಲಸ ಪಾಸ್ ಬುಕ್ ಬೇಕು ನನಗೆ. ಅದನ್ನೇ ಹೇಳ್ತಾರೆ. ಪಾಸ್ ಬುಕ್ ಕೊಡು. ಕುಂದ್ರಿಸಿ ಮಾತಾಡ್ತಾರೆ ಮತ್ತೆ ಪಾಸ್ ಬುಕ್ ಕೊಡು. ಕೇಳ್ಬೇಕಲ್ಲ ನಾನು. ಪಾಸ್ ಬುಕ್ ಏನೇ ಕೊಡು. ಈಗ ನೀನು ಒಂದು ಅಕೌಂಟ್ ಮಾಡ್ತೀವಿ. ಈಗ ನಾನು ದುಡ್ಡು ಎಲ್ಲಿ ಕೊಟ್ಟಿದ್ದೀನಿ ನನಗೆ ನೀನು ಬ್ಯಾಂಕಿಂದಾನೇ ಕೊಟ್ಟಿದೀವಲ್ಲಪ್ಪ, ಬ್ಯಾಂಕಿಂದಾನೇ ಕೊಡ್ತೇವೆ. ಅಕೌಂಟ್ ಐತಿ ತಾನೆ, ಅಕೌಂಟ್ ಐತಿ ತಾನೆ, ಬ್ಯಾಂಕಿಂದ ಅಕೌಂಟ್ ಇಲ್ಲ ಕೊಟ್ಟನ ಅವರು. ಬುದ್ಧಿವಂತ ನಾನು ಕೇಳ್ತಾ ಇಲ್ಲ, ನಾನು ಹೇಳೋದು ಕೇಳು, ನಿಮ್ಗೆ ಗೊತ್ತೈತಲ್ಲ. ನಾವು ವ್ಯವಹಾರವನ್ನು ನಿಂತ್ಕೊಂಡು ರೋಡಲ್ಲಿ ಗುಂಪಿನ ವ್ಯವಹಾರ ರೋಡಲ್ಲೇ ಮಾಡೋದು. ಲೋನ್ ಕೇಳಿದವರು ನೀವಲ್ವಾ, ತಗೊಂಡವರು ನೀವಲ್ವಾ, ಅವಾಗೆಲ್ಲ ನೀವು ಕೂರಿಸಿ ವ್ಯವಹಾರ ಮಾಡಿದಿರಲ್ಲ. ಈಗ ರೋಡಲ್ಲಿ ವ್ಯವಹಾರ ಅಂತ ಮನೆಯಲ್ಲಿಲ್ಲ ಸಾಲ ತಗೊಂಡವರು ನೀವಲ್ವಾ? ಕಾಯಕಲ್ತಾನೆ ಕುಂದಿಸ್ತೀನಿ ಅಂತ ಮರ 15 ಮಂದಿ ಸ್ಟಾಪ್ ಖರ್ಚಿಗೆ ಮರ ತೆಗೆದಾರ. ನಿಮಗೆ ಸಾಲ ಕೊಡ್ಲಿಕ್ಕೆ ನಾನೇ ಬಂದದಲ್ಲ. ಸಾಲ ಕೊಟ್ರಿ ಕೊಡುವಾಗ ನಾವು. ಈಗ ನಿಮ್ಮನ್ನು ಮಾತಾಡಿಸಿಗೆ ಬಂದಾಗ ನೀವು ನಮ್ಮನ್ನು ರೋಡಲ್ಲಿ ನಿಲ್ಲಿಸಿದ್ರಿ ಅಂದ್ರೆ ಅರ್ಥ ಏನು? ರೋಡಲ್ಲಿ ನಿನ್ನ ಅವ್ರು ಚಾನ್ಸ್ ಕಳ್ಕಂದ್ರ ಅವರು. ಆ ದಿನೊಬ್ಬ ಅವ್ರಿಬ್ಬರದ್ದು ನಿಮ್ ಕಚ್ಚಿದ್ರೆ ನಾನು ಮರದ ಕೊಡ್ತೈತೆ. ಅವ್ರನ್ನ ಬಿಟ್ಟು ಇದು ನಿಮ್ಗೆ ವಿಷಯ ನಿಮ್ಗೆ ಹೆಂಗಂದ್ರೆ ವಿಡಿಯೋ ಮಾಡಿ ಹಾಕಿದ್ರೆ ಎಲ್ಲ ಸಮಸ್ಯೆಗಳು ಬಗೆಹರ್ತಾವ. ಕಟ್ಲಿಲ್ಲ ಅಂದ್ರೆ ವಿಡಿಯೋ ಮಾಡ್ತೀರಾ? ನಾವು ಕಟ್ತೀವಿ, ಬ್ಯಾಂಕ್ ಅಕೌಂಟ್ ಕೊಡಪ್ಪ ಅಂತ ಹೇಳ್ತಾ ಇದೀವಿ. ಕೊಡ್ತೀವಿ ಅಂತ ದಾರಿಯಲ್ಲಿ ಕೊಡಿ, ದಾರಿಯಲ್ಲಿ ಸಾಲ ಕೊಡ್ಲಿಲ್ಲಲ್ಲ, ದಾರಿಯಲ್ಲೇ ಕೊಡಿ. ಅದು ಮುಗಿತದ, ನೀವು ಕಳ್ಕೊಂಡ್ರಿ. ಅದು ಯಾರು ನೀವೇ ಕಳಿತಾ ಇದೀರಿ ನಮ್ಗೆ. ನಿನ್ನೆ ಟೈಮ್ ಇಲ್ಲ, ಟೈಮ್ ಬಂದಾಗ ಕಳ್ಕಂದ್ರಿ ನೀವು. ನಿನ್ನೆ ನಾನು ನಿಮ್ಗೆ ಹೇಳೋಗಿದ್ದೀನಿಲ್ಲ, ಕಟ್ತೀನಿ ನೀವು ಹೇಳೋಗಿದ್ದಿಲ್ಲ ನಿಮ್ಗೆ. ಒಳ್ಳೆ ಮಳೆ ಅದೇ ಮಾತು ಹಿಡಿದ್ರೆ ನಿನ್ನೆ ನೀವು ಜಗಳ ಮಾಡಕ್ ಕರ್ಸಿದಂಗ ಆಯ್ತಾ? ಅಷ್ಟ್ ಮಂದಿನ ನೀವು ಅಷ್ಟ್ ಮಂದಿ ಎದಕ್ ಕರ್ಸದ ಅನುಭವಿಸ್ತಾ ನಿಮ್ದು? ನಮ್ಗೆ ಗೊತ್ತೈತೆ, ಎಲ್ಲ ನಾವು ನೋಡಕ್ ಹಚ್ಚಿದ್ವಿ. ಈಗ ಅದು ಹಂಗಾಯ್ತು, ನೀವು ನಿನ್ನೆ ಕರ್ಸಿದ್ದು. ಗೊತ್ತಾಯ್ತು ಎಷ್ಟು ಮಟ್ಟಿಗೆ ಇದೀರ ನಮ್ಮದು. ಬಂದಷ್ಟೇ ಓಕೆ, ಒಳ್ಳೇದು. ನಮ್ಮೊಟ್ಟಿಗೆ 10 ವರ್ಷದಿಂದ ಮೆಂಬರ್ ಆಗಿದ್ದೀರಿ. 10 ವರ್ಷದಿಂದ ಮೆಂಬರ್ ಆಗಿದ್ದೀರಿ. ಅಲ್ಲ 10 ವರ್ಷದಿಂದ ನೀವು ಮೆಂಬರ್ ಆಗಿದ್ದೀರಿ. 15 ಜನ ಬಂದಿದ್ದೆ ನಮಗೆ ಬಹಳ ಇದೆ. 10 ವರ್ಷದಿಂದ ನೀವು ಮೆಂಬರ್ ಆಗಿದ್ದೀರಾ. ನಿಮ್ಮ ಸಮಸ್ಯೆಗೆ ಬೇಕಾದ ಅವಕಾಶ ಇಲ್ಲ. ಅಲ್ಲ ನಮ್ದನ್ನು ಸ್ವಲ್ಪ ಕೇಳಬೇಕಲ್ಲ ನೀವು. ಏನು ಕೇಳಿದ್ದೀರಿ? ನೀನ್ ಮಾಡಪ್ಪ, ನೀವು ವಿಡಿಯೋ ಮಾಡ್ತಾ ಇರು. ಯಾಕಂದ್ರೆ ನ್ಯಾಯ ಧರ್ಮ ಎಲ್ಲರಿಗೂ ಮಲ್ಲಿಕಾರ್ಜುನ ನೀನ್ ಮಾಡ ಆಯ್ತಾ? ಬೇಕಾದ್ರೆ ನಂದು ಅಡ್ರೆಸ್ ಕೊಡ್ತೇನೆ. ಕೊಡು ಅಡ್ರೆಸ್ ಎಲ್ಲ ಬರ್ತದೆ ಏನಂತ ಅಂದ್ರೆ ನಿನ್ಗೆ ಒಂದೇನ ಫೋನ್ ಇರೋದ? ನಮಗಿಲ್ವಾ? ಮಾಡ್ಕೊಳ್ಳಿ ಅಲ್ಲ, ನಾನು ಬ್ಯಾಡ ಅಂತ ಹೇಳಿ ಮಾಡ್ಕೊಳ್ಳಿ. ವಿಡಿಯೋ ಮಾಡಂತ ಹೇಳ. ಯಾರು ಬೇಡಂದಾರ ಹಂಗ ಒಳ್ಳೇದಾಗಿದ್ರೆ ಇಷ್ಟೈತಿ ತಂದು ಕೊಡ್ತಿದ್ರಿ ನೀವು. ನೀವ್ ಹಂಗ್ ಮಾಡಿದ್ರೆ ಇಷ್ಟೈತಿ ತಂದು ಕೊಡ್ತಿದ್ರಿ. ಇಷ್ಟ ಯಾಕೆ ಸುತ್ತಿ ಬಳಸಿ ಒಳ್ಳೆ ಮಾತಾಡಕ್ ಬರ್ತಿದ್ರಿ? 9 ವರ್ಷ 10 ವರ್ಷದಿಂದ ಮೆಂಬರ್ ಆಗಿ ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ. ಅದರ ಕಮಿಟ್ಮೆಂಟ್ ಗಳನ್ನ ನಾವು ತಗೊಂಡಿದ್ದೀವಿ. ನಮಗೆ ಬೇಕು ಅಂತ ನಾನು ತಗೊಂಡಿದ್ದೀನಿ. ನೀವು ಅವತ್ತು ಸಾಲ ತಗೊಳ್ಳೋಗ ಏನ್ ಹೇಳಿದಿರಿ? ನಾನು ಹೊರಗಡೆಯಿಂದ ಬಡ್ಡಿ ತಗೊಂಡು ಬಂದಿದ್ದೀನಿ ಮೇಡಮ್, ಬಡ್ಡಿ ಅಲ್ಲಿ ಜಾಸ್ತಿ ಆಗಿದೆ ಮೇಡಮ್, ನನಗೆ ಇಲ್ಲಿ ಲೋನ್ ಬೇಕು ಮೇಡಮ್. ಅಲ್ಲಲ್ಲ, ಹೊರಗಡೆ ಜಾಸ್ತಿ ಆಗಿದೆ ಮೇಡಮ್ ಬಡ್ಡಿ, ನನಗೆ ಇಲ್ಲಿ ವಾರ ಕಟ್ಟಿದ್ ಗೊತ್ತಾಗುದಿಲ್ಲ ಮೇಡಮ್. ಹೇಳ್ತೀನಿ, ನನಗೆ ಬನ್ನಿ ಕೂತ್ಕೊಳ್ಳಿ, ಹೇಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ನಾನು. ನನಗೆ ಹೇಳಿ, ಈಗ ಕೂತ್ ನಾನು ಹೇಳ್ತೀನಿ ನಿಮಗೆ ಒಂದೊಂದು ಲೆಕ್ಕಾಚಾರ. ಈಗ ನೀವು ಲೋನ್ ತಗೊಂಡಿದ್ದೀರಲ್ಲ, ಲೋನ್ ತಗೊಂಡಲ್ಲಿಂದ ಎಷ್ಟು ಬಡ್ಡಿ ಬಿದ್ದಿದೆ ಅಂತ ನಾನು ಹೇಳ್ತೀನಿ. ಈಗ ಲೋನ್ ತಗೊಂಡಲ್ಲಿಂದ ಬಡ್ಡಿ ಹೇಳ್ತೀನಿ. ಅದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನಾನು ನೀವು ಹೇಳೋದು ಬೇಕಾಗಿಲ್ಲ ನಮ್ಗೆ. ಎಲ್ಲಿ ಪಾಸ್ಬುಕ್ ತೆಗಿಯೋದು? ನೀನೇನು ಮಾತಾಡೋದ್ರಿ ಮತ್ತೆ ಕೂಡಿಸಿ ಮಾತಾಡ್ಬೇಕಲ್ಲ ಅಂದ್ರೆ ಏನ್ ಹೇಳ್ಬೇಕು ನಿಮ್ಗೆ? ಬಾಯಿ ಮಾತಿಲ್ಲ, ತಂದು ಕೊಟ್ರೆ ಆಗೋಯ್ತು. ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಮತ್ತೆ ಮುಂದೆ ಮಾತಾಡ್ಬೇಕಲ್ಲ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಕುಂತು ಮಾತಾಡಿದಾಗ ಹಂಗೆ ನಾವು ಇದು ಮಾಡ್ಕೊಂತ ಹೋದ್ರೆ ಮಾಡಿಕೊಳ್ಬೇಕಲ್ವಾ? ಇದು ಮಧ್ಯಮವರ್ತಿಗೆ ನಿಂತು ಬ್ಯಾಂಕಿಂದ ಕೊಡಿಸಿದಲ್ವಾ? ಈಗ ಯಾವುದೇ ದುಡ್ಡುಗಳು ಯಾರೋ ವ್ಯಕ್ತಿಯ ಮನೆಯಿಂದ ಕೊಟ್ಟುವ ದುಡ್ಡಲ್ಲ, ಯಾವುದೋ ಅವರ ಅಕೌಂಟ್ ಇಂದ ಕೊಡುವ ಲೋನ್ ಅಲ್ಲ. ಬ್ಯಾಂಕಿಗೆ ನಾವು ಶಿಫಾರಸು ಮಾಡ್ಲಿಲ್ಲ. ನೀವು ಎಷ್ಟು ಚೆನ್ನಾಗಿ ಹೌದು, ನಾನು ಅದನ್ನ ಹೇಳ್ತೀನಿ, ಅದಕ್ಕೆ ಹೇಳಲಿಕ್ಕೆ ಬಂದದ್ದು. ನಿಮಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆಯ್ತು, ಹಾಗಾದ್ರೆ ಒಂದು ಮ್ಯಾಟ್ರ್ ಮಾತಾಡಿ. ಆಯ್ತು, ನಿಂತ್ಕೊಳ್ತೀನಿ, ಕೂತ್ಕೊಳ್ಳೋದು ಅವಶ್ಯಕತೆ ಬೇಡ. ಬ್ಯಾಂಕು ಬರಲ್ಲ, ನಾನು ಇದನ್ನು ಮಾಡಲ್ಲ, ಅದು 2 ಲಕ್ಷ ಲೋನ್ ಕೊಟ್ರ ಅಲ್ಲಿಂದ ಕೊಟ್ಟಿರ್ತೀರಿ, ಅಕೌಂಟ್ ತರಕ್ಕೆ ಯಾಕೆ ಪೋಸ್ಟಿಗೆ ಕಳ್ಸ್ರಿ? ಯಾವುದನ್ನು 2 ಲಕ್ಷ ರೂಪಾಯಿ ಅಕೌಂಟ್ ದುಡ್ಡು ಹಾಕಕ್ ಬರ್ತದೆ, ಪೋಸ್ಟಿಗೆ ಅಕೌಂಟ್ ಬರಲ್ಲ. ಅದು ಯಾವುದು ಪೋಸ್ಟಿಗೆ ಕಳ್ಸ್ರಿ, ಯಾವುದನ್ನು ನಮ್ಮ ಪೋಸ್ಟಿಗೆ ಕಳ್ಸ್ರಿ ಅಕೌಂಟ್.
ಅಲ್ಲಿಗೆ ಬರೋ ಅವಶ್ಯಕತೆ ಏನಿದೆ? ಪೋಸ್ಟ್ಗೆ ಪೋಸ್ಟಿಗೆ ಕಳ್ಸ್ರಿ. ನಿಮ್ಮ ಪುಸ್ತಕ ತೆಗೀರಿ, ಅದರಲ್ಲಿ ಅಕೌಂಟ್ ನಂಬರ್ ತೋರಿಸ್ತೀನಿ. ಪುಸ್ತಕ ಇಲ್ಲ ಅದು. ಬ್ಯಾಂಕ್ ಮ್ಯಾನೇಜರ್ ಇಂದ ಈಗ ಮಾತಾಡಿಸ್ತೀನಿ. ಇಲ್ಲ. ಇಲ್ಲ ನಮ್ಮ ಜೊತೆ ಬನ್ನಿ, ನಿಮ್ಮ manager. ಇಲ್ಲ ನೀವು ನಿಮ್ಮ ನಾವು ಆಚೆಗೆ ಹೋಗಿ ಎಲ್ಲೇ ಬನ್ನಿ. ಬರಲ್ಲ, ಎಲ್ಲಿ ಅದು ಬರಲ್ಲ, ಎಲ್ಲಿಗೂ ನಾವು ಬರಲ್ಲ, ಅಕೌಂಟ್ ಇದು ಇಲ್ಲೇ ಹೊಟ್ಟೆ ಅಲ್ಲ, ತೆಗ್ದು ನಾನು ಕಟ್ಟಬಾರ್ದು ಅಂತ ಅಕೌಂಟ್ ಹೇಳ್ತೀನಿ. ಬರಲ್ಲ ಸರ್. ಅಕೌಂಟ್ ನೀವು ಕಟ್ಟಬಾರ್ದು ಅಂತ ಯೋಚನೆನಾ? ಕಟ್ಟಲ್ಲ. ಅಲ್ಲ, ಏನು ನಿಮ್ಮ ಯೋಚನೆ ಇಲ್ಲ. ಕಟ್ಟಲ್ಲ. ತೆಗ್ದು ಕೊಡ್ಬೇಕಲ್ಲಪ್ಪ. ನಾವು ಅಕೌಂಟ್ ಆಟ ಮಾಡ್ತಾ ಇದಾರೆ ಇವ್ರು. ಏನೋ ನಾವ್ ಏನ್ ನಮ್ಮನ್ನ ನೀವು ಏಟ್ ಮಾಡ್ತಾರಲ್ಲ ಅಷ್ಟೇ. ಒಂದ್ ನಿಮಿಷ ನಾನು ಹೇಳೋದ್ ಕೇಳಿ. ಆಯ್ತು, ಟೈಮ್ ಮುಗೀತು. ಏನು 5 ನಿಮಿಷ 10 ನಿಮಿಷ ಅಷ್ಟೇ. ಟೈಮಿಂಗ್ ಹಾ. ನೀವು 5 ನಿಮಿಷ ಕರೆಕ್ಟ್ ಆಗಿ ಮಾತಾಡಿ. 5 ನಿಮಿಷ ನಾನು ಹೇಳ್ತಾ ಇದ್ದೀನಿ, ಅಕೌಂಟ್ ಕೊಡಬೇಕು, ಅಕೌಂಟ್ ಅದನ್ನೇ ಹೇಳ್ತಾ ಇರೋದು ನಾನು. ಅಕೌಂಟ್ ಥ್ರೂ ಕೊಡಿ, ಅಕೌಂಟ್ ನಂಬರ್ ಹೇಳಿ. ಅದನ್ನ ಕೊಡ್ಲಿಕ್ಕೆ ಅಕೌಂಟ್ ದಾರಿ ಅಕೌಂಟ್ ಕೊಡ್ಲಿಕ್ಕೆ ನಂಬರ್ ಹೇಳೋದು. ಅಕೌಂಟ್ ನಂಬರ್ ಹೇಳು. ನಾನು ಹೇಳ್ಬೇಕು ನಂಬರ್ ಹೇಳು. ತಗೊಂಬರ್ರಿ. ಇಲ್ಲ ಅದು. ಮತ್ತೆ ಬುಕ್ ಇಲ್ಲ ಅಂತಂದ್ರೆ ರೊಕ್ಕ ಇಲ್ಲ. ಎಂತ ಕೊಡ್ಬೇಕು? ನಿನ್ನ ಬ್ಯಾಂಕ್ ಅಲ್ಲಿ ಐತಲ್ಲ, ಸ್ಟೇಟ್ಮೆಂಟ್ ಇರ್ತೈತಲ್ಲ, ಅಲ್ಲಿಂದ ತೆಗಿಸಿ. ಎಲ್ಲ ಇರುತ್ತೆ. ಇವಾಗ ಈಗ ನೀನು ಅದು ಸಂಘದ ರಿಕ್ವೆಸ್ಟ್ ಕೊಡ್ಬೇಕಂದ್ರೆ ಹಂಗೆ ಬರೋದಿಲ್ಲ. ನೀವು ತಿಳಿದವರು, ನಿಮಗೆಲ್ಲ ನಾಲೆಜ್. ಒಂದು ಸ್ಟೇಟ್ಮೆಂಟ್ ಬೇಕಂದ್ರೆ ರಿಕ್ವೆಸ್ಟ್ ಬರಲ್ಲ ಅಂತ ಹಂಗೆ ಬರುತ್ತಾ? ಪಾಸ್ಬುಕ್ ಬಿಟ್ರೆ ಹೆಂಗ್ ಬರ್ಲ ರೀ? ಗ್ರೂಪ್ ಖಾತೆಗೆ ಪಾಸ್ಬುಕ್ ಬರಲ್ಲ ಸರ್. ಗ್ರೂಪ್ ಪಾಸ್ಬುಕ್ನು ಬರಲ್ಲ ನಿಮ್ಗೆ? ಪಾಸ್ಬುಕ್ ಬರಲ್ಲ. ಅದೇ ಮತ್ತೆ 16 ಕೊಡಿ ಅಲ್ಲ. ನಿನ್ನೆ ಅಷ್ಟು ಮಂದಿ ಬಂದು ಕೊಟ್ಟು ಹೋಗ್ತೀನಿ ಅಂತಂದ್ರೆ ಇವಾಗ ನೋಡಿದ್ರೆ ಇಲ್ಲ ಅಂತೀರಿ. ಬೇಕಂದ್ರೆ ಅವ್ರು ರಿಕ್ವೆಸ್ಟ್ ಬೇಕು, ಸಂಘದವ್ರು ರಿಕ್ವೆಸ್ಟ್ ಬರ್ಕೊಟ್ರೆ ಆಗುತ್ತೆ. ಅವರನ್ನು ಕುರಿಸಿ ನಾವು ಮಾಡಿದ್ದು ಸತ್ಯನೋ ತಪ್ಪ ಅಂತ ನಾನು ಹೇಳಬಲ್ಲೆ. ಯಾಕೆ ಅಂತ ಹೇಳಿದ್ರೆ ನಾವು BC ಆಗಿ ಮಧ್ಯಮವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದಾಯ್ತಾ? ನೀವು ಊರಿಗೆಲ್ಲ ಬೇಕಾಗಿಲ್ಲ ಈಗ. ನಾನು ಇನ್ನೊಬ್ರು ಊರ್ದಲ್ಲಪ್ಪ, ನಿಮ್ಗೆ ನಿಮ್ಮ ಸಂಗತ ಹೇಳ್ತಾರೆ. ಊರ್ದಲ್ಲ, ಬೇರೆ ಊರ್ದು ಹೇಳ್ತಾ ಇಲ್ಲ. ಗುಂಪಿದ್ದೇ ಅಕೌಂಟ್ ನಂಬರ್ ಕೊಡ್ತೀನಿ ನಾನು. ಇಸ್ಕ ನಂಬರ್ ಇಸ್ಕ. ಗುಂಪಿದ್ದೇ ಅಕೌಂಟ್ ನಂಬರ್ ಕೊಡಿ. ಆಯ್ತು, ಗುಂಪಿನ ಅಕೌಂಟ್ ನಂಬರ್ ಕೊಡಿ. ಶಿಸ್ತು. ಗುಂಪಿನ ಅಕೌಂಟ್ ಅಲ್ಲ, ನನ್ನ ಅಕೌಂಟ್ ಬೇಕು. ಅದೇ ಗುಂಪಿದ್ದೇ. ಗುಂಪಿನ ಬೇಡ, ಗುಂಪಿನ ಲೋನ್ ಕೊಟ್ಟವ್ರು ಯಾರು? ಗುಂಪಿನವರು ಕೊಟ್ಟದ್ದು ಬ್ಯಾಂಕ್ ಕೊಟ್ಟದಾ? ಬೇಕು. ನಿನ್ನ ಅಕೌಂಟ್ ಅಂದ್ರೆ ಸಪರೇಟ್ ಕೊಟ್ಟಿದ್ದೀರಾ? ಪರ್ಸನಲ್ ಲೋನ್ ಕೊಟ್ಟಿದ್ದೀರಾ? ಪರ್ಸನಲ್ ಲೋನ್ ಕೊಟ್ಟಿದ್ದೀರಾ? ನನ್ನ ಪರ್ಸನಲ್ ಆಗಿ ನಂದು ಹೋಗ್ಬೇಕು. ಯಾವ ಮಲ್ಲಿಕಾರ್ಜುನ ನೀವಾ? ನಿಮ್ಮ ಮಲ್ಲಿಕಾರ್ಜುನ ನೀವಾ? ಮಹೇಶ್ ಅವರ ನೋಡಿ ಸರ್, ನಾನು ಅಕೌಂಟ್ ಅಲ್ಲ ಸರ್, ನಾನು ಅಲ್ಲ ಸರ್, ಆಯ್ತು ಅಕೌಂಟ್ ಆಯ್ತು ಸರ್, ನಿಮ್ಗೆ ಅಕೌಂಟ್ ನಾನು ಕೊಡ್ತೀನಿ. ಆದರೆ ಅಮರೇಶ್ ಅವರೇ, ನಾನು ನಿಮಗೆ ಹೇಳಬಲ್ಲೆ, ನಿಮ್ಗೆ ಬೇಕಾದಷ್ಟು ನಾಲೆಜ್ ಇದೆ. ಇನ್ನೊಬ್ರು ಯಾರಾದ್ರೂ ನಾಲೆಜ್ ಇದ್ದವ್ರನ್ನ ಕರ್ಕೊಂಡು ಬನ್ನಿ. ನಿಮಗೆ ಕರ್ಕೊಂಡು ಬನ್ನಿ. ನಾನು ಅವರಿಗೆ ನನ್ನ ಬ್ಯಾಂಕ್ ಪದ್ಧತಿ ಪ್ರಕಾರ, ನಮ್ಮ ಬ್ಯಾಂಕ್ ಪ್ರಕಾರ ಬುದ್ಧಿವಂತರಿಗೆ ಏನ್ ಹೇಳ್ತೀರಿ? ಎಲ್ಲ ತಿಳಿದಂತರ ನಾನು ಸಾಲದ ಖಾತೆ ಬಗ್ಗೆ ಮಾತಾಡಬಲ್ಲೆ. ಈಗ ನಾನು ಹೋಗಿ ಬ್ಯಾಂಕಿಗೆ 10,000 ರೂಪಾಯಿ ಬ್ಯಾಂಕ್ ಇಟ್ರೆ ದುಡ್ಡು ತಗೊಂಡ್ ಬಂದಾಗ ಅವ್ನು ನನಗೆ ಬ್ಯಾಂಕ್ ಪಾಸ್ಗೆ ಎಂಟ್ರಿ ಮಾಡಿ ಕೊಡಲ್ಲ. ನಿನ್ನೆ ಏನ್ ತಂದು ಕೊಡ್ತಂದಿದ್ರೆ ನೀವ್ರ? ಸಾಲದ ಖಾತೆ ಅದು. ಸಾಲದ ಖಾತೆ. ಗುಂಪಿನ ನಿನ್ನೆ ಏನಂತ ಹೇಳಿದ್ರು? ಅವ್ರನ್ನ ಬರಕ್ ಹೇಳಿದ್ವಿ, ಬರಕ್ ತಯಾರಿಲ್ಲ ಅವರು. ಅವ್ರಿಗೆ ಹೇಳಿಲ್ಲ ಬರಕ್ಕೆ ಬನ್ರಿ. ಬ್ಯಾಂಕಿಗೆ ಬರೀ ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ವಿ, ಅವ್ರು ಬರಕ್ ತಯಾರಿಲ್ಲ. ನಾವೇನ್ ಮಾಡ್ಬೇಕು ಹೇಳಿ? ನಾವು ಮಾತಾಡೋದು ಅವ್ರು ವಾಪಸ್ ಮಾಡ್ತಾರೆ. ಅವ್ರನ್ನ ಬಿಟ್ಟಿದ್ದು ನನ್ನ ತಡಿ ಬೇಕಾದಷ್ಟೇ. ಕೊಡಿ. ಹಲೋ ಪೋಸ್ಟ್ ಕಳಿಸಿ. ಇಲ್ಲ ಹಲೋ ಆಗಿಲ್ಲ ಅಂದ್ರೆ ಪೋಸ್ಟ್ ಕಳಿಸಿ. ನಿಮಗೆ ಬ್ಯಾಂಕ್ ಸರ್ವಿಸ್ ಬೇಕಂದ್ರೆ ಬ್ಯಾಂಕಿಗೆ ಹೋಗ್ಬೇಕು. ನೀವು ದೊಡ್ಡವರು, ಏನ್ ಬೇಕಂದ್ರೆ ಬಾಯಲ್ಲಿ ಹೇಳಲಿಕ್ಕೆ ಆಗಲ್ಲ. ಪತ್ರದಲ್ಲಿ ಯಾವುದೇ ಸಾಲದ ಖಾತೆಗೆ ಬ್ಯಾಂಕ್ ಪುಸ್ತಕ ಎನ್ನುವುದು ಬರುವುದಿಲ್ಲ ಎನ್ನುವುದು ನಿಮಗೆ ಗೊತ್ತಿದೆ. ಚಿನ್ನ ಬ್ಯಾಂಕ್ ಅಲ್ಲಿ ಇಟ್ಟರು ಕೂಡ ಅವನು ಪಾಸ್ ಪುಸ್ತಕ ಕೊಡೋದಿಲ್ಲ, ಸ್ಲಿಪ್ ಕೊಡ್ತಾನೆ. ಹೌಸಿಂಗ್ ಲೋನ್ ಹೋಗಿ ಮಾಡಿದ್ರು ಕೂಡ ಅವನು ಸ್ಲಿಪ್ ಕೊಡ್ತಾನೆ. ಅಂದ್ರೆ ಹಂಗಾರ LIC ಇಷ್ಟು ದಿನ ಕಟ್ಟಾರಲ್ಲ ಮೇಡಮ್, ಅದ ಸ್ಲಿಪ್ ತಂದು ಕೊಡ್ರಿ ನನಗೆ. ನೋಡಿ ಸರ್, ನಮ್ಮಲ್ಲಿ LIC ಈಗ ನೀವು ಅಂದ್ರಿ ಅಲ್ಲ ಪ್ರತಿಯೊಂದಕ್ಕೆ, ಅಲ್ರಿ ನಾ ಮಾತಾಡೋದು ಕೇಳ್ರಿ. ನೀವು ಅಂದ್ರಿ ಪ್ರತಿಯೊಂದಕ್ಕೂ ಸ್ಲಿಪ್ ಕೊಡ್ತಾರಂತ. ಇವ್ರು LIC ಕಟ್ಟಾರ ಇಷ್ಟು ದಿನ, ಸ್ಲಿಪ್ ಕೊಟ್ರಿ ಯಾವ್ದಾರ ಕೊಟ್ಟಿರಾ? ಸರ್ ನಾ ಮಾತಾಡ್ಲಾ? ಮಾತಾಡಿ. ಅಮೌಂಟ್ ಎಲ್ಲಿ ಹೋಗುತ್ತೆ? ಒಂದ್ ನಿಮಿಷ ಸರ್ ಮಾತಾಡ್ತೀನಿ. ಒಂದೊಂದು ಪ್ರಶ್ನೆ ಕ್ಲಿಯರ್ ಮಾಡ್ಕೊಳ್ಬೇಕು. ತಡಿ ಅಣ್ಣ. ಈಗ ಒಂದೊಂದು ಪ್ರಶ್ನೆ ಕ್ಲಿಯರ್ ಮಾಡ್ಬೇಕು. ಎಲ್ಲ ಕೇಳಿದ್ವಿ ನಿನ್ನೆ. ಒಂದೊಂದೇ ಪ್ರಶ್ನೆ clear ಮಾಡ್ಬೇಕು. ಅದೇ ಬುಕ್ ಅಂದ್ರೆ ಬುಕ್ದಾಗ ಇರ್ತಂತಾರ, ಅದ ಪುತ್ರ. ಹಲೋ ಮಹೇಶ್ರೇ, ಅದು ಅಕೌಂಟ್ ಅಲ್ಲೇ ಇರುತ್ತೆ, ಮತ್ತೆ ಇನ್ನೆಲ್ಲಿ ನೀವು ಹೋಗುತ್ತೆ? ಹೇಳ್ತಾ ಇದ್ದೀರಿ LIC ಕೊಟ್ಟಿದ್ದೀರಾ ಅಂತ. ನಮ್ಮಲ್ಲಿ LIC ಮಾಡುವಂತ ಸಂದರ್ಭದಲ್ಲಿ ಅವರು ವ್ಯಕ್ತಿ ಕ್ಯಾಶ್ ಕೊಡ್ತಾರೆ ಅಂತ ಹೇಳಿದ್ರೆ slip ಬರುತ್ತೆ. ಸದಸ್ಯರು ಹೌದಲ್ಲ? ಈಗ ಆ ಸದಸ್ಯರು ದುಡ್ಡು, ಬಂದು ರಿಕ್ವೆಸ್ಟ್ ಕೊಡ್ಬೇಕು. ನಾನು LIC ಮಾಡಿದ್ದೀನಿ. ನಾನು ವರ್ಷಕ್ಕೆ 5,000 ರೂಪಾಯಿ ಕಟ್ಟಬೇಕು. 5,000 ರೂಪಾಯಿ ನಾನು ಕ್ಯಾಶ್ ಕೊಡ್ತೀನಿ. ಕ್ಯಾಶ್ ಅಂದ್ರೆ ಕೈಯಲ್ಲಿ ವ್ಯವಹಾರ ಅಲ್ಲ. ಒಂದು CSC ಪಾಯಿಂಟ್ ಧನ ಸಂಗ್ರಹಣ ಕೇಂದ್ರ ಇದೆ, ಅಲ್ಲಿ ಹೋಗಿ ಇವರಲ್ಲಿ ಹೇಳ್ಬೇಕು ನಾನು ಕ್ಯಾಶ್ ಕಟ್ತೀನಿ. ಇವ್ರು ಸಾಫ್ಟ್ವೇರ್ ಅಲ್ಲಿ ಎಂಟ್ರಿ ಮಾಡ್ತಾರೆ, ಹೋಗಿ ದುಡ್ಡು ತಗೊಂಡ್ ಬರ್ತಾರೆ. ಲೋನ್ ಅಂತ ಹೇಳಿದಾಗ ಸಂಘದವರು ಅಷ್ಟೂ ಜನ ಸಂಘದ ಪೇಪರಿಗೆ ಸಿಗ್ನೇಚರ್ ಹಾಕಿ ಕೊಡ್ತಾರೆ. ನಾನು LIC ರಿನ್ಯೂವಲ್ ಮಾಡ್ತಾ ಇದ್ದೀನಿ, ಲೋನ್ ಮುಖಾಂತರ ಮಾಡ್ತಾ ಇದ್ದೀನಿ. ಅದನ್ನು ಲೋನಿಗೆ ಕಟ್ಲಿಕ್ಕೆ ಬರುವಂತದ್ದು, ಲೋನಿಗೆ ಕಟ್ಲಿಕ್ಕೆ ಬರುವಂತದ್ದು. ನಾವು ಇಲ್ಲಿ ಒಬ್ಬರಿಗೆಲ್ಲ 20,000 ಜನಗಳಿಗೆ ಕೇಸ್ ಮಾಡ್ತಾ ಇದ್ದೀವಿ. ಇದರಿಂದ ವ್ಯವಸ್ಥೆ ಹಾಳಾಗುತ್ತೆ ಬಿಟ್ರೆ ಬೇರೆ ಪರಿಹಾರ ಆಗಲ್ಲ ಮಹೇಶ್ರೇ. ಅರ್ಥ ಮಾಡಿ. ಅದೇ ಮೇಡಮ್, ಇವಾಗ ಅಕೌಂಟ್ ಥ್ರೂ ಅಂತ ಕೊಟ್ಟಿರಲ್ಲ ನೀವು LICದ, ಮತ್ತೆ ಅದ್ರದ್ರ ಸ್ಲಿಪ್ಪರ್ ಕೊಡ್ಬೇಕಲ್ಲ ಲಾಸ್ಟ್ಗೆ. ಅದೇ ನಾನು ಹೇಳ್ತಿರೋದು, LICಗೆ ನೀವು ಕ್ಯಾಶ್ ಕಟ್ತೀರಿ ಅಂತ ಹೇಳಿ ಆದ್ರೆ ರಿಸಿಪ್ಟ್ ಬರುತ್ತೆ. ಅಲ್ಲಿ ಮೇಡಮ್ ಕಟ್ ಅಂತ ಮಾಡ್ಕೊಂಡಿರ್ತಿರಲ್ಲ, ಅದು ಅಮೌಂಟ್ ಅಲ್ಲ ಅದು. ಎಂಟ್ರಿ ಆಗುತ್ತಲ್ಲ. ಒಂದ್ ನಿಮಿಷ, LIC ಯಲ್ಲಿ ಕ್ಯಾಶ್ ಕಟ್ಟಿದ್ರೆ ರಿಸಿಪ್ಟ್. ಅರ್ಥ ಆಗ್ತಿದೆ ಸರ್? LIC ಕಟ್ಟಿದ್ರೆ ಸ್ಲಿಪ್ ಬರುತ್ತೆ, ಕ್ಯಾಶ್ ಕಟ್ಟಿದ್ರೆ. ಲೋನ್ ಥ್ರೂ ಅಂತ ಹೇಳಿದ್ರೆ ಪಾರ್ಟಿ ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ, ನಾನು LIC ಮಾಡ್ತಾ ಇದ್ದೀನಿ, ಲೋನ್ ಮುಖಾಂತರ ಕಟ್ತಾ ಇದ್ದೀನಿ ಅಂತ. ಅದಕ್ಕೆ ಏನಾಗುತ್ತೆ, ಇವರ ಸಂಘದ ಖಾತೆಯಿಂದ ದುಡ್ಡು LIC ಕಂಪನಿಗೆ ಟ್ರಾನ್ಸ್ಫರ್ ಆಗುತ್ತೆ.
ಇವ್ರ ಸಂಘದವರು ಸೈನ್ ಹಾಕಿ ಕೊಟ್ಟ ಕಾರಣ ಅದಕ್ಕೆ ಎಷ್ಟೋ ಸಪರೇಟ್ ರೆಸಿಪ್ಟ್ ಅಂತ ಬರಲ್ಲ. ಯಾಕೆ ಅಂತ ಹೆಂಗ್ ಬರಲ್ಲ ಮೇಡಮ್ ಅದು ದುಡ್ಡು ಅಂತ ಕಟ್ ಆಗಿದ್ದಿರ್ತಾ ಹೋಗಿದ್ದಿರ್ತಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ದಾಖಲೆ ಈಗ ನನಗೆ ನೀವು ನಿಮ್ಮ ನೋಡಿದಾಗ ಅನಿಸುತ್ತದೆ ನಿಮಗೆ ನಾಲೆಜ್ ಅರ್ಥ ಆಗ್ತಿದೆ ಅಂತ. ದಯವಿಟ್ಟು 5 ನಿಮಿಷ ಕೊಡಿ, ದಯವಿಟ್ಟು ನಿಮ್ಮ 5 ನಿಮಿಷ ಕೊಡಿ. ನಾನು ಸುಳ್ಳು ಮಾಹಿತಿ ಅಲ್ಲ, ಸತ್ಯ ಮಾಹಿತಿ ನಿಮಗೆ ಹೇಳಬಲ್ಲೆ. ನಿಮ್ಮನ್ನು ನಮ್ಮ ಮಾಹಿತಿಯಲ್ಲಿ ಒಪ್ಪಿಸ್ಲಿಕ್ಕೆ ಅಲ್ಲ ಮೇಡಮ್, ಇವಾಗ ₹1 ಕೊಟ್ಟಿದ್ರು ರಿಸಿಪ್ಟ್ ಬರ್ತಾ, ನೀವು ಅಕೌಂಟ್ ಥ್ರೂ ಕಟ್ ಆದ್ರೂ ರಿಸಿಪ್ಟ್ ಬರಲ್ಲ, ನಮ್ದು ಇದ್ರಾಗೆ ಬರತ್ತೆ. ನಾನು ಹೇಳಬಲ್ಲೆ ಪ್ರತಿ ವಾರ ಅವ್ರು ಕಟ್ಟುವ ಜಮಾ ಅವ್ರು